ஒரு பொண்ணு நம்மளை முழுசா நம்புற வரைக்கும் அவ கண்ணை மட்டும்தான் பார்த்து பேசணும். அவனோட பயம்தான் அவனோட ஆயுதம். எதுக்கு பயந்து பயந்து ஓடுறீங்க? I think the minute Dhruva is here, everybody dropped their guns. The minute he just stood up from there, everybody dropped their guns. That's the kind of command our Martin has. That's the kind of hava nama Martin addadallirodu. So, before we shoot the questions, so nama cinema team ಮೂಲಕ ಸಣ್ಣದಾಗಿ ಸಿನಿಮಾ ಟೀಸರ್ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡೋಣ. ಮೊದಲನೇದಾಗಿ ಧ್ರುವ ಸರ್, congratulations, because it's a huge success out there. ಟೀಸರ್ ಅನ್ನ ಇಷ್ಟು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದಾಗೆ, in the history of Indian cinema, this is the very first time a teaser has had a premiere. How happy are you? ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವ್ರಿಗೆ ಎಲ್ರಿಗೂ ನಮಸ್ಕಾರ. ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಟು ಮಾರ್ಟಿನ್ಸ್ ಯಾರ್ಡ್. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಾನು ಇವತ್ತು ಸ್ವಲ್ಪ ಕಾನ್ಷಿಯಸ್ ಆಗ್ತೀನಿ, ಯಾಕೆಂದರೆ ನಮ್ಮ ಅಂಕಲ್ ಪಕ್ಕ ಕೂತಿದ್ದೀನಿ. ಅದಕ್ಕೆ ಐ ಆಮ್ ರಿಯಲಿ ಹ್ಯಾಪಿ. ಇವತ್ತು ವೀರೇಶ್ ಥಿಯೇಟ್ರಲ್ಲಿ ರೆಸ್ಪಾನ್ಸ್ ಕೇಳಿ ಖುಷಿ ಆಯಿತು. ಇನ್ನೂ ನನಗೇನು ಗೊತ್ತಾಗ್ತಾ ಇಲ್ಲ, ಇನ್ನೂ ಇಲ್ಲೇ ಇದ್ದೀನಲ್ಲ. ಸೊ ಆಚೆ ಹೋದ್ಮೇಲೆ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ನೀವೇ ಹೇಳ್ಬೇಕು ಹೆಂಗಿದೆ ಅಂತ. ಚಿಂದಿ ತರ ಇದೆ ಸರ್, ದರ್ ಇಸ್ ನೋ ಡೌಟ್. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಅಂಡ್ ನಮ್ಮ ನಿರ್ದೇಶಕರಿದ್ದಾರೆ AP ಅರ್ಜುನ್ ಸರ್. ಸರ್, ಸುಮ್ಮನೆ ಟೀಸರ್ ಕೊಟ್ಬಿಟ್ಟು ಉಪ್ಪಿನಕಾಯಿ ತರ ಕೊಟ್ಬಿಟ್ಟು ಈಗ ನಾವು ಬಿರಿಯಾನಿಗೆ ವೈಟಿಂಗು ಸರ್. How's the response? How happy are you? How excited are you? ಗುಡ್ ಈವ್ನಿಂಗ್ ಎಲ್ಲರಿಗೂ, అందరికీ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ, ಹಾಗೆ ತುಂಬ ಭಯನೂ ಕೂಡ ಆಗ್ತಾ ಇದೆ. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಎಕ್ಸಾಮ್ ಬರೀತಾ ಇದ್ವಿ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಹೋಗಿ ಎಕ್ಸಾಮ್ ಬರೀತಾ ಇದ್ವಿ ಅಂತಂದಾಗ ಪ್ರೆಸ್ ಎಲ್ಲ ಬಂದಿದೆ. ಬಾಂಬೆಯಿಂದ, ಹೈದ್ರಾಬಾದಿಂದ, ಮತ್ತು ತಮಿಳ್ನಾಡಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ. ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತೀನಿ. ಇನ್ ಮಿಕ್ಕಿದ್ದು ಕ್ವೆಶನ್ಸ್ ಕೇಳಿದಾಗ ನೀವು ಹೇಳ್ತೀರಾ ಸರ್? ಅಟ್ ಲೀಸ್ಟ್ ಬಿಫೋರ್ ದಟ್, ದಿಸ್ ಇಸ್ ಯೋರ್ ಸೆಕೆಂಡ್ ಕಾಂಬಿನೇಷನ್ ವಿತ್ ಧ್ರುವ ಸರ್ಜಾ ಅವರಲ್ಲ? ಹೌದು. ಸೊ ಇದು ಎಷ್ಟು ವಿಭಿನ್ನವಾಗಿದೆ? ಹೌ ಡಿಫರೆಂಟ್ ಅಂಡ್ ಹೌ ಎಕ್ಸ್ಕ್ಲೂಸಿವ್ ಇಸ್ ದ ಸೆಕೆಂಡ್ ಕಾಂಬಿನೇಷನ್ ವಿತ್ ಧ್ರುವ ಸರ್ಜಾ ಅವರು? ಅಂದರೆ ಮೊದಲು 10 ವರ್ಷದ ಹಿಂದೆ ನಂದು ಒಂದು ಕಾಂಬಿನೇಷನ್ ಸಿನಿಮಾ, ಫಸ್ಟ್ ಸಿನಿಮಾ ಬಂದಿದ್ದು ಅದು ಧ್ರುವದ ಫಸ್ಟ್ ಸಿನಿಮಾ, ನಂದು 2ನೇ ಸಿನಿಮಾ. 10 ವರ್ಷ ಆದ್ಮೇಲೆ ಅದು ಲವ್ ಸಬ್ಜೆಕ್ಟ್ ನಾವು ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ದು. ಅವಾಗ ಅಂದ್ರೆ ಇಬ್ರು ಹೊಸಬ್ರು. ನಂದು ಒಂದು ಸಿನಿಮಾ ಆಗಿತ್ತು ಅಂಬಾರಿ ಅಂತ, ಧ್ರುವದು ಮೊದಲನೇ ಸಿನಿಮಾ. ಅಂದ್ರೆ ಎಲ್ಲಾ ಕಡೆನೂ ಅದ್ದೂರಿ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದ್ದೂರಿಯಾಗಿ ಒಬ್ಬ ಹುಡುಗ ಬರ್ತಿದ್ದಾನೆ ಅನ್ನೋದು ಒಂದು ಇದಿತ್ತು. ಅದ್ದೂರಿ ಸಿನಿಮಾ ಬಂದಾದ್ಮೇಲೆ, ಅದ್ದೂರಿ ಸಿನಿಮಾ ಥಿಯೇಟ್ರಿಕಲ್ ರನ್ ಬಂದು 250 days ಆಕ್ಚುಲಿ. ಎಂಟೈರ್ ಕರ್ನಾಟಕ ಒಂದು 80 to 90 ಸೆಂಟರ್ಸ್ 100 days ಆಗಿತ್ತು ಆ ಸಿನಿಮಾ. ಅದಾದ್ಮೇಲೆ ನಾವು ಒಂದು 10 ವರ್ಷ ಆದ್ಮೇಲೆ ನಂದು ಮತ್ತೆ ಧ್ರುವಂದು ಏನಂತಂದ್ರೆ, ನಾವಿಬ್ರು, ನಾನು ಡೈರೆಕ್ಟರ್ ಅಲ್ಲ, ಅವನ ನನಗೆ ಹೀರೋನು ಅಲ್ಲ, ನಾವಿಬ್ರು ಫ್ರೆಂಡ್ಸ್ ತರ. ನಾವೇನೋ ಒಂದು ಮಾಡ್ಬೇಕು, ಏನೋ ಒಂದು ಸಿನಿಮಾ ಅಂತ ಅನ್ಕೊಂಡಾಗ ಅದಕ್ಕಿಂತ ಮುಂಚೆ ನಮಗ್ ಸಿಕ್ಕಿದ್ದು ಒಂದು ಒಳ್ಳೆ ಕತೆ, ಅಂದ್ರೆ ಅರ್ಜುನ್ ಸರ್ ಕೊಟ್ಟಂತ ಒಂದು ಕತೆ. ಆ ಬ್ಯೂಟಿಫುಲ್ ಒಂದು ಕತೆನ ನಾವ್ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂದ್ರೆ, ಆಕ್ಷನ್ ಸಿನಿಮಾ ಫಸ್ಟ್ ಟೈಮ್ ಒಂದು ಲವ್ ಅನ್ನ ಬಿಟ್ಟು ಸಂಪೂರ್ಣವಾಗಿ ಆಕ್ಷನ್ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಾಗ ಅದಕ್ಕೆ ಪ್ರಿಪರೇಷನ್, ನಾನು ಅವನು ಕುತ್ಕೊಂಡು ಒಂದು 5-6 ತಿಂಗಳು ಪ್ರಿಪರೇಷನ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಒಂದೇನಾಗಿದ್ದು, ನಾವು ಪ್ಯಾನ್ ಇಂಡಿಯಾ ಅಂತ ಅನೌನ್ಸ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಅದನ್ನ ಮಾಡಿದಾಗ ಅದಕ್ಕೆ ಆ ಕ್ವಾಲಿಟಿ ಕೊಡಬೇಕು, ಅದಕ್ಕೆ ನಮಗೆ ಪ್ರೊಡಕ್ಷನ್ ಕಡೆಯಿಂದ ಸಪೋರ್ಟ್ ಇರಬೇಕು. ಆ ವಿಚಾರದಲ್ಲಿ ನಮ್ಮ ಉದಯ್ ಮೆಹ್ತಾ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆ ಅಂತಂದ್ರೆ, ನಾವ್ ಏನೇ ಮಾಡಿದ್ರು ಅವ್ರು ಯಾವ್ದನ್ನು ಬೇಡ ಅಂತಿರ್ಲಿಲ್ಲ, ಮಾಡಿ ಅನ್ನೋರಷ್ಟೇ. ದುಡ್ಡು ಕೊಡೋರು ಯಾವ್ದನ್ನು ಇದು ಏನಾಗುತ್ತೆ ಎಷ್ಟಾಗುತ್ತೆ ಇದನ್ನ ಯಾವ್ದನ್ನು ಕೇಳ್ತಾ ಇರ್ಲಿಲ್ಲ. ಎಷ್ಟು ದಿನ ಆಗುತ್ತೆ ಅಂತಾನೂ ಅವ್ರು ಯಾವತ್ತೂ ಕೇಳಿಲ್ಲ, ಯಾವಾಗ ಮುಗಿಯುತ್ತೆ ಅಂತಾನೂ ಕೇಳಿಲ್ಲ. ಮಾಡ್ಕೊಂಡು ಬಂದ್ವಿ. ಇವತ್ತು ಆ ರಿಸಲ್ಟ್ ಕಾಣಿಸ್ತಾ ಇದೆ. ಅಂದ್ರೆ ಎಲ್ಲ ನನಗೆ ಸಿಕ್ಕಿರುವಂತ ಚಿತ್ರ ತಂಡ ಇದೆಯಲ್ಲ, ನನ್ನ ಹೋಲ್ ಟೀಮ್, ನನ್ನ ಎಡಿಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಫೈಟ್ ಮಾಸ್ಟರ್ಸು, ಮತ್ತು ಅದಾದ್ಮೇಲೆ ಎಂಟೈರ್ ನನ್ನ ಡೈರೆಕ್ಷನ್ ಟೀಮು, ಮತ್ತೆ ನನ್ನ ಇಡೀ ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ತಾರೋ ಪ್ರತಿಯೊಬ್ಬರೂ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅದ್ರ ಜೊತೆಗೆ ನನಗೆ ಮೇನ್ ಸಪೋರ್ಟ್ ಬಂದು ನನ್ನ ಹೀರೋ.
ಯಾಕೆಂತಂದ್ರೆ ನಾನು ಏನು ಕೇಳಿದ್ರು ನನಗೇನು ಬೇಕು ಅಂತ ಅವ್ನಿಗೆ ಗೊತ್ತು, ಅವ್ನಿಗೇನು ಬೇಕಂತ ನನಗೆ ಗೊತ್ತು. ನಮ್ಮಿಬ್ರದ್ದು ರ್ಯಾಪ್ ಇರೋದ್ರಿಂದ ಆ ಸ್ಕ್ರೀನ್ ಮೇಲೆ ಅದು True. ಇದು ಬರ್ತಾ ಇದೆ. Yes, sir. Sir, thank you so much. I'm sure they'll have more questions to ask. Thank you so much, sir. Thank you. And on this, For this movie, my director insisted me to put on weight. Like I wanted to look like a beast. So I just wanted to put on weight and started eating. Started for working out heavy, like heavy weights I used to do. So it was very easy to put on. Yeah, that's it. Patriotic ಅನ್ನೋ ಲೈನು 100% ಇರುತ್ತೆ. ಬಟ್ ಇಡೀ ಸಿನಿಮಾ ಇಂಡಿಯಾ ಪಾಕಿಸ್ತಾನ ಅಂತ ಇರಲ್ಲ. ಪಾಕಿಸ್ತಾನಲ್ಲಿ ಒಂಚೂರು ಕತೆ ನಡೆಯುತ್ತೆ. ಸೊ ಹೆಂಗೆ ಇಂಡಿಯಾ ಪಾಕಿಸ್ತಾನ್ಗೆ ಲಿಂಕು, ಏನು ಕತೆ ಅನ್ನೋದೆಲ್ಲ ಕತೆ ಎಣೆದವ್ರಿಗೆ ಇನ್ನೂ ಚೆನ್ನಾಗಿ, ಅವ್ರನ್ನ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನನ್ನು ಕೇಳಿದ್ರೆ ಆ ಕ್ಯಾರೆಕ್ಟರ್ ಕೈಯಲ್ಲಿ ಇಂಡಿಯನ್ ಅಂತ ಒಂದಿದೆ. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು, ನಾನು ಮಾರ್ಟಿನ್ ಅಲ್ಲ, ಈ ಸಿನಿಮಾದಲ್ಲಿ ನನ್ನ ಹೆಸರು ಅರ್ಜುನ್ ಅಂತ. ಸೊ ಹೂ ಇಸ್ ಮಾರ್ಟಿನ್, ಅದೇ ಕತೆ. And for foremost 10 years back, I wanted to do a film with Dhruva after seeing his first film, Adduri, which was directed by A.P. Arjun. So since then, I wanted to do a film with Dhruva Sarja. So now, when I had taken his dates, we got this story, and this story, we all believed in this story. So what it is required to make this film, I have background for that.